ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಹೈಯರ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಸೊ ಇದು ಹೈಯರ್ ಎಜುಕೇಷನ್ ಸಿಸ್ಟಮ್ ಮೇಲೆ ಎರಡನೇ ವಿಡಿಯೋ ಆಗಿದೆ. ಸೊ ನಿಮಗೆಲ್ಲ ಸರಿಯಾಗಿ ಕೇಳಿಸ್ತಾ ಇದೆ ಅಂತ ಬಯಸಿದ್ದೀನಿ. ನಾವು ಹೈಯರ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಸೊ ಇದು ಹೈಯರ್ ಎಜುಕೇಷನ್ ಸಿಸ್ಟಮ್ ಮೇಲೆ ಎರಡನೇ ವಿಡಿಯೋ ಆಗಿದೆ. ಸೊ ನಿಮಗೆಲ್ಲ ಸರಿಯಾಗಿ ಕೇಳಿಸ್ತಾ ಇದೆ ಅಂತ ಬಯಸಿದ್ದೀನಿ. ಸೊ ಅದೇ ರೀತಿ ಫ್ರೆಂಡ್ಸ್, ನಿಮಗೆಲ್ಲ ಪೇಪರ್ 1 ಬಗ್ಗೆ ಗೊತ್ತೇ ಇದೆ. ಸೊ ಈ ಕೆಸೆಟ್ನಲ್ಲಿ ನೀವು ಕ್ವಾಲಿಫೈ ಆಗಬೇಕಪ್ಪ ಅಂತಂದರೆ ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎಂಬ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪೇಪರ್ 1 ಬಂದುಬಿಟ್ಟು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಇರುತ್ತೆ. ಪೇಪರ್ 2 ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಇರುತ್ತೆ. ಸೊ ಅದೇ ರೀತಿ ಇಲ್ಲಿ ನೀವು ಈ ಒಂದು ಕೆಸೆಟ್ನಲ್ಲಿ ಕ್ವಾಲಿಫೈ ಆಗಬೇಕಪ್ಪ ಅಂತಂದರೆ ಪೇಪರ್ 1ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರೆ ಪೇಪರ್ 2ನಲ್ಲಿ ಈ ಕೆಸೆಟ್ನಲ್ಲಿ ಕ್ವಾಲಿಫೈ ಆಗೋದು ನಿಮಗೆ ತುಂಬಾ ಸರಳ ಆಗಿರುತ್ತೆ. ಸೊ ಅದಕ್ಕಾಗಿ ಈ ಒಂದು ಕೆಸೆಟ್ ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ನಾವು ಹೊಸ ಬ್ಯಾಚನ್ನು ಕೂಡ ಇಲ್ಲಿ ಆರಂಭ ಮಾಡ್ತಾ ಇದ್ದೀವಿ. ಇವಾಗಲೇ ನಾವು ಕಳೆದ ವರ್ಷದ ಬ್ಯಾಚ್ನಲ್ಲಿ ಹಲವಾರು ವಿದ್ಯಾರ್ಥಿಗಳು ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಕ್ವಾಲಿಫೈ ಆಗಿದ್ದಾರೆ. ಸೊ ಅದೇ ರೀತಿ ಇವಾಗಲೇ ನಮ್ಮ ಓಲ್ಡ್ ಬ್ಯಾಚ್ ಕೂಡ ಸ್ಟಾರ್ಟ್ ಇದೆ. ಸೊ ನ್ಯೂ ಬ್ಯಾಚನ್ನು ಕೂಡ ಇಲ್ಲಿ ನಾವು ಮತ್ತೆ ಆರಂಭ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆದರೆ ಇಲ್ಲಿ ನೀವು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಮೇಲೆ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ವಿಡಿಯೋ ಲೆಕ್ಚರ್ ಸಿಗ್ತಾ ಇವೆ. ಕಂಪ್ಲೀಟ್ ಸಿಲೆಬಸ್ ಮೇಲೆ MCQ ಲೆಕ್ಚರ್ಸ್ ಸಿಗ್ತಾ ಇವೆ. ಇದ್ರ ಜೊತೆಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ಪ್ರಾಕ್ಟೀಸ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ. ಜೊತೆಗೆ ಎಂಟೈರ್ ಸಿಲೆಬಸ್ ಮೇಲೆ 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳು ಕೂಡ ನಿಮಗೆ ಸಿಗ್ತಾ ಇವೆ. ಸೊ ಇದರ ಜೊತೆಗೆ ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸ್ ಕೂಡ ನಿಮಗೆ ಲಭ್ಯವಾಗ್ತಾ ಇದೆ. ಸೊ ಇದ್ರ ಜೊತೆಗೆ ನಾವು ಈ ಹಿಂದೆ ಆಗಿರುವ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿರುವ ವಿಡಿಯೋಸ್ ಮತ್ತು PDF ಗಳನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ಕೋರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿಯೂ ಕೂಡ ಸಿಗ್ತಾ ಇದೆ. ಕಳೆದ ವರ್ಷ ನಾವು ಹೆಚ್ಚಿನ ಮಾಹಿತಿಯನ್ನು ಇಂಗ್ಲೀಷ್ನಲ್ಲಿ ಹೆಚ್ಚಿನ ಮಟೀರಿಯಲನ್ನು ನೀಡಿದ್ವಿ. ಸೊ ಹಲವಾರು ವಿದ್ಯಾರ್ಥಿಗಳು ಕನ್ನಡದಲ್ಲಿಯೂ ನೀಡಲು ಮೆಸೇಜ್ ಮಾಡಿದ್ರಿಂದ ಸೊ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕನ್ನಡದಲ್ಲಿಯೂ ಕೂಡ ನಾವು ಈ ವಿಡಿಯೋ ಲೆಕ್ಚರ್ಸ್ ಆಗಿರ್ಬೋದು, ಟೆಸ್ಟ್ಸ್ ಆಗಿರ್ಬೋದು, MCQ ಲೆಕ್ಚರ್ಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿಯೂ ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಇಲ್ಲಿ ಫೀಸ್ ಬಂದುಬಿಟ್ಟು 2000 ರೂಪೀಸ್ ಇರುತ್ತೆ. ಸೊ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿ ಅಲ್ಲಿ ನೀವು ಜಾಯಿನ್ ಆದರೆ ಎಲ್ಲ ಮಟೀರಿಯಲನ್ನು ನಮ್ಮ ಆ್ಯಪ್ನಿಂದ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಇಲ್ಲಿ ವೀಡಿಯೋಸ್ ಆಗಿರ್ಬೋದು, ಟೆಸ್ಟ್ಸ್ ಆಗಿರ್ಬೋದು, MCQ ಲೆಕ್ಚರ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಒಂದೇ ಆ್ಯಪ್ನಲ್ಲಿ ಸರಳವಾಗಿ ಸಿಗ್ತಾ ಇದೆ. ಅಥವಾ ನೀವು ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಅದೇ ರೀತಿ ನೀವು ಇನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂತಂದರೆ ದಯವಿಟ್ಟು ಎಲ್ಲರೂ ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗಿ ನಾವು ಡೈಲಿ ಮಾಡ್ತಾ ಇರೋ ವೀಡಿಯೋ ಲೆಕ್ಚರ್ಸ್ಗಳು ಮತ್ತು ಇಂಪಾರ್ಟೆಂಟ್ ಮಟೀರಿಯಲ್ಸ್ ಎಲ್ಲ ನಾವು ಈ ಒಂದು ಗ್ರೂಪ್ನಲ್ಲಿ ನಿಮಗೆ ನೀಡ್ತಾ ಇದ್ದೀವಿ. ಸೊ ಅದೇ ರೀತಿ ಇಲ್ಲಿ ಹೈಯರ್ ಎಜುಕೇಷನ್ ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾವು ಎವಲ್ಯೂಷನ್ ಆಫ್ ಹೈಯರ್ ಎಜುಕೇಷನ್ ಬಗ್ಗೆ ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಸೊ ಕಳೆದ ಮೊದಲನೇ ಲೆಕ್ಚರ್ನಲ್ಲಿ ನಾವು ಯೂನಿವರ್ಸಿಟಿ ಈ ಒಂದು ಹೈಯರ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಪ್ರೀ ಇಂಡಿಪೆಂಡೆನ್ಸ್ನಲ್ಲಿ ಯಾವ್ಯಾವ ಯೂನಿವರ್ಸಿಟಿಗಳಿದ್ದು ಸ್ವಲ್ಪ ಡಿಸ್ಕಷನ್ನ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಎವಲ್ಯೂಷನ್ ಆಫ್ ಹೈಯರ್ ಎಜುಕೇಷನ್, ಸೊ ಇಲ್ಲಿ ನಾವು ಕನ್ನಡದಲ್ಲಿಯೂ ಕೂಡ ಹೆಚ್ಚಿನ ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನೇ ಪ್ರಶ್ನೆಗಳಿದ್ರೂ ನೀವು ಯೂಟ್ಯೂಬ್ನಲ್ಲಿ ಇಲ್ಲಿಂದು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕಮೆಂಟನ್ನು ಮಾಡ್ಬೋದು. ಸೊ ಈ ಒಂದು ಇಂಡಿಯಾನ ಹೈಯರ್ ಎಜುಕೇಷನ್ ಸಿಸ್ಟಮನ್ನು ನೋಡಿದರೆ ಇಟ್ ಈಸ್ ಥರ್ಡ್ ಲಾರ್ಜೆಸ್ಟ್ ಇನ್ ಟರ್ಮ್ಸ್ ಆಫ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಟು ಚೈನಾ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. ಸೊ ಈ ಚೈನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಂತರ ಭಾರತದ ಒಂದು ಹೈಯರ್ ಎಜುಕೇಷನ್ ಸಿಸ್ಟಮ್, ಉನ್ನತ ಶಿಕ್ಷಣ ವ್ಯವಸ್ಥೆ ಏನಿದೆ ಇದು ಸ್ಟೂಡೆಂಟ್ಸ್ಗಳ ಲೆಕ್ಕದಲ್ಲಿ 3ನೇ ಸ್ಥಾನದಲ್ಲಿದೆ. ಸೊ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಭಾರತದಲ್ಲಿ ಹೈಯರ್ ಎಜುಕೇಷನನ್ನು ಪಡೀತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಇಂಡಿಯಾಸ್ ಹೈಯರ್ ಎಜುಕೇಷನ್ ಸೆಕ್ಟರ್ ವಾಸ್ ವಿಟ್ನೆಸ್ ಅ ಟ್ರೆಮೆಂಡಸ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಯೂನಿವರ್ಸಿಟೀಸ್, institutions and colleges since independence. So after independence we can see vast development in the educational sector. So many universities are there, institutions are there, colleges are there since independence. So ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಭಾರತದವು ಈ ಎಜುಕೇಷನ್ ಸಿಸ್ಟಮ್ನಲ್ಲಿ ಯೂನಿವರ್ಸಿಟಿಗಳನ್ನು ಎಸ್ಟಾಬ್ಲಿಷ್ ಮಾಡಿದೆ, ಕಾಲೇಜಸ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು. ಸೊ ಇವೆಲ್ಲ ಡೆವಲಪ್ಮೆಂಟನ್ನು ನಾವು ಕಾಣ್ಬೋದು. ಸೊ ಜೊತೆಗೆ ಪ್ರೈವೇಟ್ ಪ್ಲೇಯರ್ಸ್ account for 60% of the total institutes and 64% of total enrollment of students. ಸೊ ಈ ಒಂದು 60% ಇನ್ಸ್ಟಿಟ್ಯೂಷನ್ಸ್ ಏನಿದೆ ಪ್ರೈವೇಟ್ ಸೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ, ಅಂದರೆ ಖಾಸಗಿ ವ್ಯಕ್ತಿಗಳಿಂದ ಇನ್ಸ್ಟಿಟ್ಯೂಷನ್ ರನ್ ಆಗ್ತಾ ಇವೆ. ಸೊ ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟ್ ಬಂದರೆ 64% ವಿದ್ಯಾರ್ಥಿಗಳು ಈ ಒಂದು ಖಾಸಗಿ
ಸಂಸ್ಥೆಗಳಲ್ಲಿ ಹೈಯರ್ ಎಜುಕೇಷನನ್ನು ಪಡೀತಾ ಇದ್ದಾರೆ. So the higher education sector in India has 3-tier structure. So here these 3-tier structure includes one is university and college and course. ಸೊ ಇಲ್ಲಿ 3-tier ಸಿಸ್ಟಮನ್ನು ನಾವು ಹೈಯರ್ ಎಜುಕೇಷನಲ್ಲಿ ನೋಡ್ತಾ ಇದ್ದೀವಿ. ಒಂದು ಯೂನಿವರ್ಸಿಟಿ ಲೆವೆಲ್ ಆಗಿರ್ಬೋದು, ಕಾಲೇಜ್ ಲೆವೆಲ್ ಆಗಿರ್ಬೋದು, ಇನ್ನೊಂದು ಕೋರ್ಸ್ ಲೆವೆಲ್ ಆಗಿರ್ಬೋದು. ಸೊ ನೆಕ್ಸ್ಟ್ ಪ್ರೀ ಇಂಡಿಪೆಂಡೆನ್ಸ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ಸ್ವಾತಂತ್ರ್ಯ ಪೂರ್ವದಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಇತ್ತು ಅಂತಂದರೆ, ಎಜುಕೇಷನ್ ಇಂಡಿಯಾ ಡೇಟ್ಸ್ ಬ್ಯಾಕ್ ಇಟ್ಸ್ ಅರ್ಲಿ ಸಿವಿಲೈಸೇಷನ್. ಸೊ ಇನ್ ದ ಬಿಫೋರ್ ಇಂಡಿಪೆಂಡೆನ್ಸ್ ಅವರ್ ಎಜುಕೇಷನ್ ಸಿಸ್ಟಮ್ ವಾಸ್ ರಿವಾಲ್ವ್ಡ್ ಅರೌಂಡ್ ದಿ ಗುರುಕುಲ ಸಿಸ್ಟಮ್. ಸೊ ಭಾರತಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಗುರುಕುಲ ಸಿಸ್ಟಮ್ ನಮ್ಮಲ್ಲಿ ಆರಂಭದಲ್ಲಿತ್ತು. ಸೊ ಗುರುಕುಲ ಸಿಸ್ಟಮ್ ಅಂತಂದರೆ ಶಿಕ್ಷಕರಿದ್ದಲ್ಲೇ ವಿದ್ಯಾರ್ಥಿಗಳು ಹೋಗಿ ಕಲಿತಾ ಇದ್ದರು. ಸೊ ಅಲ್ಲಿ ಶಿಕ್ಷಕನನ್ನು ಗುರು ಅಂತ ಕರಿತಾ ಇದ್ದರು. Students used to study under the guidance of guru. Here teacher was known as the guru, and they used to teach related to religion, philosophy, science. Then Islamic influences the traditional learning centers and brought in the disciplines of geography, administration, law and Arabic mathematics to India. So we used to study all these subjects such as geography, administration, law, Arabic mathematics. So ಎಲ್ಲ ಸಬ್ಜೆಕ್ಟ್ಗಳನ್ನು ನಾವು ಪ್ರೀ ಇಂಡಿಪೆಂಡೆನ್ಸ್ನಲ್ಲೂ ಕೂಡ ಅಧ್ಯಯನ ಮಾಡ್ತಾ ಇದ್ವಿ. ಸೊ ಮೇಜರ್ ಚೇಂಜ್ ಇನ್ ಹೈಯರ್ ಎಜುಕೇಷನ್ ವಾಸ್ ಬ್ರಾಟ್ ಬೈ ದ ಬ್ರಿಟಿಷ್ ಎಸ್ಟ್ಯಾಬ್ಲಿಷ್ಡ್. ಯಾವಾಗ ಬ್ರಿಟಿಷರು ಭಾರತಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಆ ನಂತರ ಸೊ ನಮ್ಮಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಲ್ಯಾಂಗ್ವೇಜಸ್ನಲ್ಲಾಗಿರ್ಬೋದು, ಲಿಟ್ರೇಚರ್ನಲ್ಲಾಗಿರ್ಬೋದು, ಹಿಸ್ಟ್ರಿಯಲ್ಲಾಗಿರ್ಬೋದು, ಫಿಲಾಸಫಿನಲ್ಲಾಗಿರ್ಬೋದು. ಸೊ ಎಲ್ಲದರಲ್ಲಿ ನಾವು ಬದಲಾವಣೆಗಳನ್ನು ಕಾಣ್ತೀವಿ. ಸೊ ಈ ಬದಲಾವಣೆಗಳನ್ನು ಸ್ವಲ್ಪ ನಾವು ಅಧ್ಯಯನ ಮಾಡಬೇಕಾಗುತ್ತೆ. So let us see evolution of higher learning and research in post-independence India. So here from 1947 the government of India appointed 3 important commissions for suggesting educational reforms. So ಈ ಒಂದು ಎಜುಕೇಷನ್ ಸಿಸ್ಟಮ್ಗೆ ಮಾಹಿತಿಗಳನ್ನು ಸಜೆಷನನ್ನು ನೀಡೋ ಸಲುವಾಗಿ 1947ರಿಂದ ಏನು ಮಾಡ್ತಾರೆ, ಮುಖ್ಯವಾಗಿ ಈ 3 ಎಜುಕೇಷನಲ್ ರಿಫಾರ್ಮ್ಸನ್ನು ಜಾರಿಗೆ ತರ್ತಾರೆ. ಮೊದಲನೇದು ಬಂದುಬಿಟ್ಟು ದ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ 1949. And this commission is going to recommend regarding courses, techniques of evaluation, media instruction, student services and recruitment of teachers. So this University Education Commission 1949 suggested regarding the courses, evaluation, instruction, student services, recruitment of teachers, etc. ಸೊ ಈ ಒಂದು ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಏನಿದೆ 1949 ಇದು ಕೋರ್ಸ್ಗಳ ಬಗ್ಗೆ, ಟೆಕ್ನಿಕ್ಸ್ ಆಫ್ ಈ ಒಂದು ಇವ್ಯಾಲ್ಯೂಯೇಷನ್ ಅಂದರೆ ಮೌಲ್ಯಮಾಪನದ ತಂತ್ರಗಳ ಬಗ್ಗೆ, ಲ್ಯಾಂಗ್ವೇಜ್ ಬಗ್ಗೆ, ಸ್ಟೂಡೆಂಟ್ ಸರ್ವಿಸಸ್ ಬಗ್ಗೆ, ಟೀಚರ್ಗಳನ್ನು ರಿಕ್ರೂಟ್ ಮಾಡಿಕೊಳ್ಳುವುದರ ಬಗ್ಗೆ ಈ ಎಲ್ಲ ವಿಷಯಗಳ ಬಗ್ಗೆ ಇದು ನಮಗೆ ಸಜೆಷನನ್ನು ಮಾಡ್ತದೆ. ಸೊ ಎರಡನೇದು ಬಂದುಬಿಟ್ಟು ಇಲ್ಲಿ ಸೆಕೆಂಡರಿ ಎಜುಕೇಷನ್ ಕಮಿಷನ್. So the Secondary Education Commission of 1950 to 53 it focused mainly on secondary and teacher education. Please ಇದನ್ನು ಎಲ್ಲರೂ ನೆನಪಿನಲ್ಲಿ ಇಡಬೇಕು. ಈ ಸೆಕೆಂಡರಿ ಎಜುಕೇಷನ್ ಕಮಿಷನ್ ಇದರ ಮೇನ್ ಫೋಕಸ್ ಯಾವುದ್ರ ಮೇಲೆ ಇತ್ತು, ಸೆಕೆಂಡರಿ ಎಜುಕೇಷನ್ ಮತ್ತು ಈ ಟೀಚರ್ ಎಜುಕೇಷನ್, BEd ಆಗಿರ್ಬೋದು, DEd ಆಗಿರ್ಬೋದು. ಸೊ ಸಮ್ ಟೈಮ್ ನಾವು ಇಲ್ಲಿ ಕ್ವಶನನ್ನು ನೋಡ್ಬೋದು. ಸೆಕೆಂಡರಿ ಎಜುಕೇಷನ್ ಕಮಿಷನ್ ವಾಸ್ ಫೋಕಸ್ಡ್ ಮೇನ್ಲಿ ಆನ್. ಸೊ 4 ಆಪ್ಷನನ್ನು ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್. ಸೊ ಸೆಕೆಂಡರಿ ಎಜುಕೇಷನ್ ಕಮಿಷನ್ ಇಟ್ ವಾಸ್ ಫೋಕಸ್ಡ್ ಆನ್ ಸೆಕೆಂಡರಿ ಆ್ಯಂಡ್ ಟೀಚರ್ ಎಜುಕೇಷನ್. ಸೊ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಸೊ ದ ನೆಕ್ಸ್ಟ್ ಥರ್ಡ್ ಕಮಿಷನ್ ಈಸ್ ದ ಎಜುಕೇಷನ್ ಕಮಿಷನ್ ಆಫ್ 1964-66. So the Education Commission of 1964 and 66 made a comprehensive review of the entire period of education. So ಈ ಒಂದು 1964-66 ಎಜುಕೇಷನ್ ಕಮಿಷನ್ ಏನಿದೆ ಇದು ಪೂರ್ತಿ ಎಜುಕೇಷನ್ ಸಿಸ್ಟಮ್ ಮೇಲೆ ಜಾಸ್ತಿ ಪ್ರಭಾವವನ್ನು ಬೀರಿದೆ. So this commission report led to a resolution of a national policy for education in July 1968. So ಈ ಒಂದು ಪೀರಿಯಡ್ನಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು 1968ರಲ್ಲಿ ಜಾರಿಗೆ ತರ್ತಾರೆ. ಅಗೇನ್ ದಿಸ್ ಪಾಲಿಸಿ ವಾಸ್ ರಿವೈಸ್ಡ್ ಇನ್ ದ ಇಯರ್ ಆಫ್ 1986. ಅದೇ ರೀತಿ ಮತ್ತೆ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1968ಅನ್ನು 1986ನಲ್ಲಿ ರಿವೈಸ್ ಕೂಡ ಮಾಡಲಾಗ್ತದೆ. And the new education policy 1986 it aimed on technology, ethics, national integration, so many other factors.
and the National Department of Education under the Ministry of Human Resource Development and the Central Advisory Board of Education concealed the national and state government. ಸೊ ಈ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಯೂನಿಯನ್ ಗೌರ್ಮೆಂಟ್ ಆಗಿರ್ಬೋದು ಎರಡೂ ಕೂಡ ಈ ಒಂದು ಹೈಯರ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ. And here there are some bodies in higher education system such as the first one is All India Council of Technical Education, AICTE. So please remember, ಕೆಲವೊಂದು ಸಾರಿ ಈ ಫುಲ್ ಫಾರ್ಮ್ಗಳನ್ನು ಕೂಡ ಕೇಳ್ತಾರೆ. AICTE ಫುಲ್ ಫಾರ್ಮ್ ಬರೆದು 4 ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಸೊ ಈ ರೀತಿ ಹಲವಾರು ಪ್ರಶ್ನೆಗಳನ್ನು KSET ನೋಡ್ತಾ ಇರ್ತೀವಿ. ಸೊ AICTE ಸ್ಟ್ಯಾಂಡ್ಸ್ ಫಾರ್ ಆಲ್ ಇಂಡಿಯಾ Council of Technical Education. It advises the government on technical education. So AICTE ಏನಿದೆ ಇದು ಟೆಕ್ನಿಕಲ್ ಎಜುಕೇಷನ್ಗೆ ರಿಲೇಟೆಡ್ ಇದೆ. ಸೊ ಕೆಲವೊಂದು ಸಾರಿ ಪ್ರಶ್ನೆ ಕೂಡ ಬಂದಿತ್ತು, AICTE is related to technical education, ನಾನ್ ಟೆಕ್ನಿಕಲ್ ಎಜುಕೇಷನ್, ವ್ಯಾಲ್ಯೂ ಎಜುಕೇಷನ್. ಸೊ ಈ ರೀತಿ ಪ್ರಶ್ನೆಗಳು ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇಟ್ ಮೇಂಟೈನ್ಸ್ ಸ್ಟ್ಯಾಂಡರ್ಡ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್. ಸೊ AICTE is related to technical education. Then UGC it is going to promote and coordinate university education and also determines and maintain standard of teaching, examination and research in the universities. So it had the authority to inquire into the financial methods of the universities and allocate grants. So UGC is going to allocate the grants and it will go through the teaching, examination, research in universities. So the next one is National Council of Educational Research and Training, 1961, and it worked to upgrade the quality of school education. So please remember it. And it is going to assist and advise the Ministry of Human Resource Development to the implementation of the policies and major programs in the field of education. So even though National Council of Educational Research and Training, ಸೊ NCERT ಇದು ಏನಿದೆ ಸ್ಕೂಲ್ ಎಜುಕೇಷನ್ಗೆ ರಿಲೇಟೆಡ್ ಇದೆ. ಸೊ ನಮಗೆಲ್ಲ ಗೊತ್ತಿರೋ ಟಾಪಿಕ್ ಇದು. NCERT ಇಸ್ ರಿಲೇಟೆಡ್ ಟು ಸ್ಕೂಲ್ ಎಜುಕೇಷನ್. ಸೊ ಇದು ಏನು ಮಾಡುತ್ತೆ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ MHRDಗೆ ಇದು ಹಲವಾರು ಪ್ರೋಗ್ರಾಮ್ಗಳನ್ನು, ಪಾಲಿಸಿಗಳನ್ನು ಇಂಪ್ಲಿಮೆಂಟ್ ಮಾಡಲು ಸಜೆಷನನ್ನು ನೀಡ್ತಾ ಇದೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದಿ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಇನ್ ಇಂಡಿಯಾ. So the regulatory framework of this sector in India is multi-layered. Then higher education are provided in universities, colleges, and the UGC acts the overarching regulatory body. So even the higher education ನಾವು ಯೂನಿವರ್ಸಿಟಿ ಲೆವೆಲ್ನಲ್ಲಿ ಪಡಿತಾ ಇದ್ದೀವಿ, ಕಾಲೇಜಸ್ಗಳಲ್ಲಿ ಪಡಿತಾ ಇದ್ದೀವಿ. ಸೊ ಈ ಒಂದು ಹೈಯರ್ ಎಜುಕೇಷನನ್ನು ಇಲ್ಲಿ ಮೇಂಟೈನ್ ಮಾಡೋ ರೆಗ್ಯುಲೇಟರಿ ಬಾಡಿ ಯಾವುದು, UGC ಸ್ಟ್ಯಾಂಡ್ಸ್ ಫಾರ್ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್. ಸೊ ನಮಗೆಲ್ಲ ಗೊತ್ತಿದೆ. ಈವನ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ UGC ಅಂಡರ್. ಸೊ ಎಲ್ಲ ಹೈಯರ್ ಎಜುಕೇಷನ್ ಆಲ್ಮೋಸ್ಟ್ ಈ ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ನೆಲ್ಲ UGC ಹ್ಯಾಂಡಲ್ ಮಾಡ್ತಾ ಇದೆ. ಸೊ ಅದೇ ರೀತಿ UGC ಗ್ರ್ಯಾಂಟ್ಸ್ ಕೂಡ ನೀಡ್ತಾ ಇದೆ. ಸೊ ಅಂಡರ್ UGC ಡಿಫ್ರೆಂಟ್ ರೆಗ್ಯುಲೇಟರಿ ಬಾಡೀಸ್ ಆರ್ ದೇರ್ ಸಚ್ ಆಸ್ MCI, Medical Council of India, AICTE, All India Council for Technical Education, then BCI, Bar Council India, among others, manage different professional courses such as MBBS, BTech, BAMS, LLB. Then UGC regulation 2012 mandate that higher educational institution be accredited by accreditation agency. So 2012ರಲ್ಲಿ UGC ಒಂದು ರೆಗ್ಯುಲೇಷನನ್ನು ತರ್ತದೆ, ಎಲ್ಲ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ಅಕ್ರಿಡಿಯೇಷನನ್ನು ಪಡಿಲೇಬೇಕು. ಸೊ ಫಾರ್ ದಿಸ್ ದೇರ್ ಆರ್ 2 ಅಕ್ರಿಡೇಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಆರ್ ದೇರ್. ಸೊ ಈ ಒಂದು ಕಾಲೇಜಸ್ಗಳಿಗೆ ಅಕ್ರಿಡಿಯೇಷನ್ ನೀಡೋ ಸಲುವಾಗಿ 2 ಮೇನ್ ಅಕ್ರಿಡಿಯೇಷನ್ ಬಾಡೀಸ್ ಕೂಡ ಇದು ಎಸ್ಟಾಬ್ಲಿಷ್ ಮಾಡಲಾಗಿದೆ. ದ ಫಸ್ಟ್ ಒನ್ ಈಸ್ NBA, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಯೇಷನ್. ಸೊ ನ್ಯಾಷನಲ್ ಇನ್ನೊಂದು AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ಆ್ಯಂಡ್ ಒನ್ ಮೋರ್ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್ NAC. ಸೊ ಈ 3 ಬಾಡಿಗಳು ಕೂಡ ಕಾಲೇಜಸ್ಗಳಿಗೆ ಯೂನಿವರ್ಸಿಟಿಗಳಿಗೆ ಅಕ್ರಿಡಿಯೇಷನನ್ನು ನೀಡ್ತಾ ಇದ್ದಾವೆ. ಆ್ಯಂಡ್ ಆಲ್ ದೀಸ್ 3 ಆರ್ ಎಸ್ಟಾಬ್ಲಿಷ್ಡ್ ಬೈ UGC ಓನ್ಲಿ. 3 ಕೂಡ UGCನೇ ಎಸ್ಟಾಬ್ಲಿಷ್ ಮಾಡಿದೆ. ಸೊ ಕೆಲವೊಂದು ಸರಿ ಈ ರೀತಿಯ ಪ್ರಶ್ನೆಗಳು ಬರ್ತವೆ. ಕೆಳಗಿನವುಗಳಲ್ಲಿ ಯಾವುವು UGCಯಿಂದ ಅಕ್ರಿಡಿಯೇಷನ್ನ ಪಡೆದಿವೆ. ಸೊ ವಿಚ್ ಆರ್ ದ ಫಾಲೋವಿಂಗ್ ಆರ್
accredited by the established by the UGC. So such questions you may get. So the next, universities awarding their own degrees are classified into 5 types based on the management. ಸೊ ಇಲ್ಲಿ 5 ಪ್ರಕಾರದ ನಾವು ಯೂನಿವರ್ಸಿಟಿ ಟೈಪ್ಸ್ಗಳನ್ನು ನೋಡ್ಬೋದು. ಸೊ ಲೆಟ್ ಅಸ್ ಸಿ. ದ ಫಸ್ಟ್ ಒನ್ ಈಸ್ ಸೆಂಟ್ರಲ್ ಯೂನಿವರ್ಸಿಟಿ. ಮೊದಲನೇದು ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂತ ಕರಿತಾ ಇದ್ದೀವಿ. ಸೊ ಸೆಂಟ್ರಲ್ ಯೂನಿವರ್ಸಿಟೀಸ್ ಆರ್ ಎಸ್ಟಾಬ್ಲಿಷ್ಡ್ ಥ್ರೂ ಆ್ಯನ್ ಆ್ಯಕ್ಟ್. ಸೊ ಆ್ಯಕ್ಟ್ ಆಫ್ ದಿ ಪಾರ್ಲಿಮೆಂಟ್. ಸೊ ಈ ಒಂದು ಸೆಂಟ್ರಲ್ ಯೂನಿವರ್ಸಿಟೀಸ್ಗಳೇನಿವೆ ಇದೆಲ್ಲ ಸೆಂಟ್ರಲ್ ಯೂನಿವರ್ಸಿಟಿಗಳು ಪಾರ್ಲಿಮೆಂಟ್ ಆ್ಯಕ್ಟ್ನಿಂದ ಆರಂಭವಾಗಿರ್ತವೆ. ಆ್ಯಂಡ್ ದೀಸ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಆರ್ ಫಂಡೆಡ್ ಬೈ ದಿ ಯೂನಿಯನ್ ಗವರ್ನಮೆಂಟ್. ಸೊ ಎಲ್ಲ ಸೆಂಟ್ರಲ್ ಯೂನಿವರ್ಸಿಟಿಗಳಿಗೆ ಫಂಡನ್ನು ಯೂನಿಯನ್ ಗವರ್ಮೆಂಟ್ ನೀಡ್ತಾ ಇದೆ. ಉದಾಹರಣೆಗೆ ಡೆಲ್ಲಿ ಯೂನಿವರ್ಸಿಟಿ ಆ್ಯಕ್ಟ್. older universities has been established through individual acts such as Delhi University Act. ಸೊ ಹೆಚ್ಚಿನ ಹಳೆಯ ಯೂನಿವರ್ಸಿಟಿಗಳೆಲ್ಲ ಈ ಡೆಲ್ಲಿ ಯೂನಿವರ್ಸಿಟಿ ಆ್ಯಕ್ಟ್ನ ಪ್ರಕಾರ ಆರಂಭವಾಗಿವೆ. And in 2009 the central government established a number of universities together through Central Universities Act. ಸೊ 2009ರಲ್ಲಿ ಈ ಸೆಂಟ್ರಲ್ ಯೂನಿವರ್ಸಿಟೀಸ್ ಆ್ಯಕ್ಟ್ ಪ್ರಕಾರ ಹಲವಾರು ಸೆಂಟ್ರಲ್ ಯೂನಿವರ್ಸಿಟಿಗಳನ್ನು ಕೂಡ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. So the next one is state university. So state universities are established through an act in the state legislature, and these universities will receive funds from respective state government and sometimes from the central government also, usually via UGC. So ಈ ಸ್ಟೇಟ್ ಯೂನಿವರ್ಸಿಟೀಸ್ಗಳೇನಿದ್ದಾವೆ ಇವು ಸ್ಟೇಟ್ ಲೆಜಿಸ್ಲೇಟಿವ್ ಆ್ಯಕ್ಟ್ನಿಂದ ಆರಂಭವಾಗಿರ್ತವೆ. ಅದೇ ರೀತಿ ಸ್ಟೇಟ್ ಯೂನಿವರ್ಸಿಟೀಸ್ಗಳೇನಿದ್ದಾವೆ ಇವು ಹೆಚ್ಚಾಗಿ ರಾಜ್ಯ ಸರ್ಕಾರಗಳಿಂದ ಫಂಡನ್ನು ಪಡಿತಾ ಇದ್ದಾವೆ. ಆದರೆ ಕೆಲವೊಂದು ಸಾರಿ UGC ಸಜೆಷನ್ ಮೇಲೆಗೆ ಇವು ಸೆಂಟ್ರಲ್ ಯೂನಿವರ್ಸಿಟಿಗಳಿಂದನೂ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದನೂ ಕೂಡ ಫಂಡನ್ನು ಪಡಿಬೋದು. So please remember these points about state university. State universities are established under the act in the state legislature. And state universities receive fund from the central government, but sometimes they may receive fund from central government via UGC. So next, deemed to be a university. So deemed to be a university, UGC accords a deemed to be university status to an institution. So ಒಂದು UGC ಯಾವುದೇ ಒಂದು ಕಾಲೇಜಿಗೆ deemed to be university status ಅನ್ನು ಕೊಡಬಹುದು. Upon receiving an application, the UGC committee forwards its recommendation to the Department of Higher Education MHRD, which declares a university as deemed to be university. ಸೊ ಯಾವುದೇ ಒಂದು ಕಾಲೇಜ್ ಈ ಒಂದು ಡೀಮ್ ಟು ಬಿ ಯೂನಿವರ್ಸಿಟಿಗೆ ಅಪ್ಲಿಕೇಶನನ್ನು ಕೊಟ್ಟ ನಂತರ UGC ಏನು ಮಾಡುತ್ತೆ, ಅದನ್ನು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಫಾರ್ವರ್ಡ್ ಮಾಡುತ್ತೆ. ನಂತರ MHRD ಆ ಒಂದು ಕಾಲೇಜನ್ನು ಡೀಮ್ ಟು ಬಿ ಯೂನಿವರ್ಸಿಟಿ ಅಂತ ಡಿಕ್ಲೇರ್ ಮಾಡ್ಬೋದು. ಅಲ್ಲಿ ಹಲವಾರು ಕ್ರೈಟೇರಿಯಾಸ್ ಇರ್ತವೆ. ಸೊ ಅವನ್ನೆಲ್ಲ ಫಾಲೋ ಅಪ್ ಮಾಡಿ. ಸೊ ಅದೇ ರೀತಿ ಡೀಮ್ ಟು ಬಿ ಯೂನಿವರ್ಸಿಟಿ ಕ್ಯಾನ್ ಬಿ ಬೋತ್ ಪ್ರೈವೇಟ್ ಯೂನಿವರ್ಸಿಟೀಸ್ ಆರ್ ಗವರ್ಮೆಂಟ್ ಯೂನಿವರ್ಸಿಟಿ. ಸೊ ಈ ಡೀಮ್ ಟು ಬಿ ಯೂನಿವರ್ಸಿಟಿ ಸ್ಟೇಟಸನ್ನು ಈ ಗವರ್ಮೆಂಟ್ ಯೂನಿವರ್ಸಿಟಿಗಳನ್ನು ಕೂಡ ಪಡಿಬೋದು ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗಳನ್ನು ಕೂಡ ಪಡಿಬೋದು. ಸೊ ಪ್ಲೀಸ್ ಇದನ್ನು ನೆನಪಿನಲ್ಲಿ ಇಡಬೇಕು. ಬೋತ್ ಗವರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟೀಸ್ ಕ್ಯಾನ್ ಬಿ ಡೀಮ್ ಟು ಬಿ ಯೂನಿವರ್ಸಿಟಿ. ದೆನ್ ದ ನೆಕ್ಸ್ಟ್ ಒನ್ ಈಸ್ ಪ್ರೈವೇಟ್ ಯೂನಿವರ್ಸಿಟೀಸ್. So private universities are established through an act in the state legislature. ಸೊ ಈ ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ಕೂಡ ಸ್ಟೇಟ್ ಯೂನಿವರ್ಸಿಟಿಗಳಂತೆ ಇವು ಸ್ಟೇಟ್ ಲೆಜಿಸ್ಲೇಚರ್ ಆ್ಯಕ್ಟ್ನಿಂದ ಆರಂಭವಾಗಿರ್ತವೆ. ಅದೇ ರೀತಿ ನೋ ಪ್ರೈವೇಟ್ ಯೂನಿವರ್ಸಿಟಿ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಅಟ್ ದ ಸೆಂಟರ್ ಥ್ರೂ ಆ್ಯನ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್. ಅದೇ ರೀತಿ ಯಾವುದೇ ಸ್ಟೇಟ್ ಯೂನಿವರ್ಸಿಟಿಗಳು ಪಾರ್ಲಿಮೆಂಟ್ ಆ್ಯಕ್ಟ್ನಿಂದ ಆರಂಭ ಆಗ್ತಾ ಇಲ್ಲ. ಸೊ ಈ ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿಗಳು ಏನು ಮಾಡ್ತಾ ಇದ್ದಾವೆ, ಸ್ಟೇಟ್ ಲೆಜಿಸ್ಲೇಚರ್ ರಾಜ್ಯ ಶಾಸಕಾಂಗದ ಒಂದು ಕಾಯ್ದೆಯಿಂದ ಮಾತ್ರ ಆರಂಭವಾಗ್ತಾ ಇವೆ. ಸೊ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. And here institutes of national importance are institutes accorded power to grant degrees because of their strategic and economic importance for the ಕಂಟ್ರಿ. ಇನ್ನು ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳು ಏನು ಮಾಡ್ತವೆ, ಇವು ಕೂಡ ಡಿಗ್ರಿಗಳನ್ನು ನೀಡ್ತಾ ಇದ್ದಾವೆ.
ಸೊ ದೀಸ್ ಇನ್ಕ್ಲೂಡ್ ಸಚ್ ಆಸ್ IITs, ಏಮ್ಸ್, NITs. ಸೊ ಇವುಗಳಿಗೆ ಏನಂತೀವಿ ನಾವು ಇನ್ಸ್ಟಿಟ್ಯೂಷನ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ these institutions are going to give degrees to the students such as IITs, AIMS and NITs. Next, colleges award degrees in the name of the university which they are affiliated. So ಪ್ರತಿಯೊಂದು UG ಕಾಲೇಜ್ಗಳು ಪ್ರತಿಯೊಂದು ಯು ಜಿ ಕಾಲೇಜ್ಗಳು ಈ ಒಂದು ಯೂನಿವರ್ಸಿಟಿಗೆ ಅಟ್ಯಾಚ್ ಆಗಿರ್ತವೆ. ಸೊ ಅದರ ಆಧಾರದ ಮೇಲೆ ಅವು ಡಿಗ್ರೀಸ್ಗಳನ್ನು ನೀಡ್ತಾ ಇವೆ. ಸೊ ಇನ್ ಎಡಿಷನ್ 15 ಪ್ರೊಫೆಷ್ನಲ್ ಕೌನ್ಸಿಲ್ಸ್ ಲೈಕ್ MCI, AICT ರೆಗ್ಯುಲೇಟ್ ದ ಕೋರ್ಸಸ್ ರನ್ ಬೈ ದಿ ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟೀಸ್. ಸೊ ಅದ್ರ ಜೊತೆಗೆ ಈ AICT ಆಗಿರ್ಬೋದು, MCI ಆಗಿರ್ಬೋದು, ಇವು ಕೂಡ ಏನು ಮಾಡ್ತಾ ಇದ್ದಾವೆ, ಕೋರ್ಸಸ್ಗಳನ್ನು ಕಾಲೇಜ್ಗಳಾಗಿರ್ಬೋದು ಅಥವಾ ಯೂನಿವರ್ಸಿಟಿಗಳಾಗಿರ್ಬೋದು ರೆಗ್ಯುಲೇಟನ್ನು ಮಾಡ್ತಾ ಇದ್ದಾವೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದಿ ಕಾಲೇಜಸ್. So colleges can be affiliated to either central university or state university. So please remember, ಈ ಕಾಲೇಜ್ಗಳು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಅಥವಾ ರಾಜ್ಯ ವಿಶ್ವವಿದ್ಯಾಲಯಗಳಿಗೆ ಅಫಿಲಿಯೇಟ್ ಆಗಿರ್ಬೋದು. ಸೊ ಪ್ರೈವೇಟ್ ಕಾಲೇಜಸ್ ಆರ್ ಯೂಶ್ವಲಿ ಅಫಿಲಿಯೇಟೆಡ್ ಟು ಸ್ಟೇಟ್ ಯೂನಿವರ್ಸಿಟೀಸ್. ಸೊ ಹೆಚ್ಚಾಗಿ ಈ ಪ್ರೈವೇಟ್ ಯೂನಿವರ್ಸಿಟಿಗಳೆಲ್ಲ ಸ್ಟೇಟ್ ಯೂನಿವರ್ಸಿಟಿಗೆ ಅಫಿಲಿಯೇಷನನ್ನು ಪಡೆದಿರ್ತವೆ. ಅದೇ ರೀತಿ ಕಾಲೇಜಸ್ ಹ್ಯಾವ್ ಟು ಫಾಲೋ ದ ಎಂಟ್ರಿ, ಆಪರೇಷನ್ ಆ್ಯಂಡ್ ಎಕ್ಸಿಟ್ ರಿಕ್ವೈರ್ಮೆಂಟ್ಸ್ ಆಸ್ ಡಿಫೈನ್ಡ್ ಬೈ ದಿ ಯೂನಿವರ್ಸಿಟಿ ಆ್ಯಂಡ್ ರೆಕಗ್ನೈಸ್ಡ್ ಬೈ ಒನ್ ಆಫ್ ದ 15 ಪ್ರೊಫೆಷನಲ್ ಕೌನ್ಸಿಲ್ಸ್ ರೆಗ್ಯುಲೇಟಿಂಗ್ ದಿ ಕೋರ್ಸಸ್. So next, autonomous colleges. So autonomous colleges have autonomy with respect to the curriculum, examination and admission. So these autonomous colleges, they are having freedom in respect to the curriculum preparation, examination and also in case of admission. So ಈ autonomous collegesಗಳು ಇವುಗಳಿಗೆ ಕರಿಕ್ಯುಲಮ್ ಪ್ರಿಪೇರ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಮತ್ತು ಅಡ್ಮಿಷನ್ ಬಗ್ಗೆ ಆಗಿರ್ಬೋದು, ಅವ್ರಿಗೆ ಸ್ವಲ್ಪ ಫ್ರೀಡಮನ್ನು ನೀಡಲಾಗಿರುತ್ತೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಸಿ ಹೈಯರ್ ಎಜುಕೇಷನ್ ಪಾಲಿಸಿ ಇನ್ ಇಂಡಿಯಾ. So like here let us go through the National Education Policy 1968. ರಾಷ್ಟ್ರೀಯ ಶಿಕ್ಷಣ ನೀತಿ 1968, and it was the first education policy in India. So this was introduced in the year of 1968 based on the recommendation of Kothari Commission. ಸೊ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1968 ಇದು ಮೊದಲ ಎಜುಕೇಷನ್ ಪಾಲಿಸಿ ಆಗಿದೆ. ಇದು ಭಾರತದಲ್ಲಿ 1968ರಲ್ಲಿ ಜಾರಿಗೆ ಬರ್ತದೆ. ಇದು ಕೋಠಾರಿ ಕಮಿಷನ್ನ ಒಂದು ರೆಕಮೆಂಡೇಶನ್ ಮೇಲೆ ಜಾರಿಗೆ ಬರ್ತದೆ. ಸೊ 3 languages formula and developing regional language were among the significant policy of objectives. So the main objectives of this national education policy here, one is 3 language formula and regional language. It also give importance for the regional languages, and also it aimed for the creation of the centers of advanced study in cluster of centers. ಸೊ ಇಲ್ಲಿ ನೀವು 3 languages ಫಾರ್ಮುಲಾ ಮತ್ತು ರೀಜ್ನಲ್ ಲ್ಯಾಂಗ್ವೇಜ್ಗೆ ಇಂಪಾರ್ಟೆನ್ಸ್ ನೀಡಿದ್ದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1962 ಎರಡನ್ನೂ ನೆನಪಿನಲ್ಲಿ ಇಡಬೇಕಾಗುತ್ತೆ. So the policy also proposed that considerable care should be taken while establishing new universities. ಅದೇ ರೀತಿ ಈ ಒಂದು ಆ್ಯಕ್ಟ್ನ ನ್ಯೂ NEP 1968ನ ಪ್ರಕಾರ ನಾವು ಹೊಸ ಯೂನಿವರ್ಸಿಟಿಯನ್ನು ಎಸ್ಟಾಬ್ಲಿಷ್ ಮಾಡಬೇಕಪ್ಪ ಅಂತಂದರೆ ಹೆಚ್ಚಿನ ಒಂದು ಕೇರನ್ನು ತಗೊಳ್ಬೇಕಾಗತ್ತೆ. ಜೊತೆಗೆ ಇಟ್ ಆಲ್ಸೋ ಆಸ್ಕ್ ಟು ಡೆವಲಪ್ ಕರೆಸ್ಪಾಂಡೆನ್ಸ್ ಆ್ಯಂಡ್ ಪಾರ್ಟ್ ಟೈಮ್ ಹೈಯರ್ ಎಜುಕೇಷನ್ ಕೋರ್ಸಸ್ ಆನ್ ಲಾರ್ಜ್ ಸ್ಕೇಲ್. ಅದೇ ರೀತಿ ಈ ಪಾರ್ಟ್ ಟೈಮ್ ಹೈಯರ್ ಎಜುಕೇಷನ್ ಕೋರ್ಸಸ್ಗಳನ್ನು ಕೂಡ ಜಾರಿಗೆ ತಂದಿದ್ದು NEP 1968. And here the target was to reach the national education expenditure to 6% of India's national income. So very important. So ಒಂದು ಸಾರಿ ಪ್ರಶ್ನೆ ಕೂಡ ಎಲ್ಲ ನೋಡಿದ್ದೀನಿ. ಸೊ
NEP 1968 ಏನು ಹೇಳ್ತಾ ಇದೆ, ಹಿಯರ್ ದ ಟಾರ್ಗೆಟ್ ವಾಸ್ ಆನ್ ನ್ಯಾಷನಲ್ ಎಜುಕೇಷನ್ ಎಕ್ಸ್ಪೆಂಡಿಚರ್ ವಾಸ್ 6% ಆಫ್ ಟೋಟಲ್ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್. ಭಾರತದ ರಾಷ್ಟ್ರೀಯ ಆದಾಯದ 6% ವೆಚ್ಚವನ್ನು ನಾವು ಈ ಹೈಯರ್ ಎಜುಕೇಷನ್ ಮೇಲೆ ಮಾಡಬೇಕು ಎಂಬ ಒಂದು ರೆಕಮೆಂಡೇಷನನ್ನು ಈ NEP 1968 ನೀಡಿದೆ. ಸೊ NEP 1980 now National Education Policy 1986. So it introduced the concept of national system of education, yes, which implies that up to a given level all students irrespective of caste, creed, location or sex have access to education of comparable equality. So ಇದರ ಪ್ರಕಾರ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1986 ಪ್ರಕಾರ ಒಂದು ಹಂತದ ತನಕ ಸೊ ಯಾವುದೇ ರೀತಿಯ ಸೆಕ್ಸ್ ಮೇಲೆ ಭೇದ ಭಾವ, ಲಿಂಗದ ಆಧಾರದ ಮೇಲೆ ಭೇದ ಭಾವ ಮಾಡದೆ, ಈ ಒಂದು ಜಾತಿಯ ಆಧಾರದ ಮೇಲೆ ಭೇದ ಭಾವವನ್ನು ಮಾಡದೆ ಅವರಿಗೆ ಸೇಮ್ ಕ್ವಾಲಿಟಿ, ಕಂಪ್ಯಾರೇಬಲ್ ಕ್ವಾಲಿಟಿ ಎಜುಕೇಷನನ್ನು ನೀಡಬೇಕಾಗತ್ತೆ. ಅದೇ ರೀತಿ 10+2+3 ಎಜುಕೇಷನ್ ಸಿಸ್ಟಮನ್ನು ಜಾರಿಗೆ ತಂದಿದ್ದು ಕೂಡ ಈ NEP 1986. ಸೊ ಇದಕ್ಕೆ 10+2+3ಗೆ ರೆಕಮೆಂಡ್ ಮಾಡಿದ್ದು ಕೋಟಾರಿ ಕಮಿಷನ್, ಬಟ್ ಇಟ್ ವಾಸ್ implemented under NEP 1986. It calls for the development of autonomous colleges and departments. And also NEP 1986 it gave a push to the open university system. Please remember it. ನೆನಪಿನಲ್ಲಿರಬೇಕು, ಓಪನ್ ಯೂನಿವರ್ಸಿಟಿ ಸಿಸ್ಟಮ್ಗೆ ಪುಷನ್ನು ನೀಡಿದ್ದು ಕೂಡ, ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡಿದ್ದು ಕೂಡ NEP 1986. Then distance education program in India through institutions like IGNO. So distance education ಅನ್ನು ಪ್ರಮೋಟ್ ಮಾಡಿದ್ದು ಕೂಡ NEP 1986. It also introduced the idea of rural university and institutions. So ಇದನ್ನು ಕೂಡ ನೆನಪಿನಲ್ಲಿರಬೇಕಾಗುತ್ತೆ. ಈ ರೂರಲ್ ಯೂನಿವರ್ಸಿಟಿ ಕಾನ್ಸೆಪ್ಟನ್ನು ತಂದಿದ್ದು ಕೂಡ NEP 1986. A national research foundation was proposed to fund all the research programs. ಜೊತೆಗೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಸೊ ಈ ಒಂದು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಎಲ್ಲ ರಿಸರ್ಚ್ ಪ್ರೋಗ್ರಾಮ್ಗಳಿಗೆ, ಸಂಶೋಧನಾ ಕಾರ್ಯಗಳಿಗೆ ಫಂಡನ್ನು ನೀಡ್ತಾ ಇದೆ. So the NEP 1986 recommends that the institutions of national importance like UGC, NCERT, NIEPA, AICTE, then ICAR, IMC, etc. will be strengthened to enable them to give shape to the national system of education. Then the next policy is National Education Policy 1992. So here it is modified version of 1986. So in National Policy on Education 1986 ಏನಿತ್ತು ಅದನ್ನೇ ಮಾಡಿಫಿಕೇಶನ್ ಮಾಡ್ತಾರೆ 1992ನಲ್ಲಿ. ಸೊ ಇಟ್ envisages conducting a common entrance examination on all India basis for admission to professional and technical programs in the country. ಸೊ ಇದನ್ನು ನೆನಪಿನಲ್ಲಿಡಬೇಕು. ಈ ಒಂದು ಈ ಟೆಕ್ನಿಕಲ್ ಪ್ರೋಗ್ರಾಮ್ಸ್ಗಳಾಗಿರ್ಬೋದು, ಇಂಜಿನಿಯರಿಂಗ್ ಅದು ಆಗಿರ್ಬೋದು, ಅಥವಾ ಕೆಲವೊಂದು ಈ ಪ್ರೊಫೆಷ್ನಲ್ ಎಜುಕೇಷನ್ ಕೋರ್ಸಸ್ಗಳಾಗಿರ್ಬೋದು, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ CET ಅನ್ನು ಜಾರಿಗೆ ತಂದಿದ್ದು ಈ NEP 1992. Then it proposed a revised plan for achieving national system of education. Then next policy is National Education Policy 2019. So it's a comprehensive document submitted by MHRD, prepared on the recommendations of SR Subramanya Committee report and Kasturi Rangan Committee report. So ನೆನಪಿರಬೇಕು, ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2019. ಸೊ ಈ ಒಂದು ಡಾಕ್ಯುಮೆಂಟನ್ನು MHRD ಪ್ರಿಪೇರ್ ಮಾಡುತ್ತೆ, ಬೇಸ್ಡ್ ಆನ್ SR ಸುಬ್ರಹ್ಮಣ್ಯನ್ ಕಮಿಟಿ ಆ್ಯಂಡ್ ಕಸ್ತೂರಿ ರಂಗನ್ ಕಮಿಟೀಸ್ ರಿಪೋರ್ಟ್ಸ್. So the policy proposed to create a new state school regulatory authority. ಸೊ SSRA ನೆನಪಿನಡಿ ಕೆಲವೊಂದು ಸಾರಿ ಈ ಒಂದು ಫುಲ್ ಫಾರ್ಮ್ಸ್ಗಳನ್ನು ಕೂಡ ಕೇಳ್ತಾರೆ. SSRA ಸ್ಟ್ಯಾಂಡ್ಸ್ ಫಾರ್ ಸ್ಟೇಟ್ ಸ್ಕೂಲ್ ರೆಗ್ಯುಲೇಟರಿ ಅಥಾರಿಟಿ. ಇಟ್ ವಾಸ್ ಪ್ರಪೋಸ್ಡ್ ಅಂಡರ್ NEP in 2019. It issues to consolidated 800 universities and 40,000 colleges into around
15,000 ಲಾರ್ಜ್ ಆ್ಯಂಡ್ ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್. ಸೊ ಎಲ್ಲ 800 ಯೂನಿವರ್ಸಿಟೀಸ್ಗಳನ್ನು 40,000 ಕಾಲೇಜಸ್ಗಳನ್ನು ಇದೇನು ಮಾಡ್ತಾ ಇದೆ, ಕನ್ಸೋಲಿಡೇಟೆಡ್ ಮಾಡ್ತಾ ಇದೆ, ಮರ್ಜ್ ಮಾಡ್ತಾ ಇದೆ ಇಂಟು ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್. Then the policy proposes to introduce 3 types of higher education institutions. So please remember it. ಈ ಒಂದು ಪಾಲಿಸಿ ಏನಿದೆ NEP 2019 ಮೂರು ಪ್ರಕಾರದ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನನ್ನು ಜಾರಿಗೆ ತರ್ತಾ ಇದೆ. ಮೊದಲನೇದು ರಿಸರ್ಚ್ ಯೂನಿವರ್ಸಿಟೀಸ್, ಎರಡನೇದು ಟೀಚಿಂಗ್ ಯೂನಿವರ್ಸಿಟೀಸ್, ಥರ್ಡ್ ಒನ್ ಈಸ್ ಆಟೋನಮಸ್ ಡಿಗ್ರಿ ಗ್ರಾಂಟಿಂಗ್ ಕಾಲೇಜಸ್. And also NEP 2019 proposes to set up an autonomous body called the NRF, that is National Research Foundation, through an act of parliament. So please ನೆನಪಿಡಬೇಕು, ಈ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಇದು ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಪ್ರಕಾರ ಜಾರಿಗೆ ಬಂದಿದೆ. ಸೊ ಇದನ್ನು ಆರಂಭ ಮಾಡಿದ್ದು NEP 2019. ಸೊ ಇಟ್ ಈಸ್ ಆನ್ ಆಟೋನಮಸ್ ಬಾಡಿ. ದೆನ್ MHRD ಟು ಬಿ ರಿನೇಮ್ಡ್ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಸೊ MHRDನ ಏನಂತ ರಿನೇಮ್ ಮಾಡ್ತಾರೆ, ಇದು ರೀಸೆಂಟಾಗಿ ಇದು ಗೊತ್ತಿದೆ ನಿಮಗೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್. It aims to universalize the pre-primary education by 2025 and provide foundational literacy for all by 2025. ಸೊ ಇದರ ಒಂದು ಮೇನ್ ಗುರಿ ಏನಾಗಿತ್ತು, ಎಲ್ಲರಿಗೂ ಕೂಡ ಪ್ರೀ ಪ್ರೈಮರಿ ಎಜುಕೇಷನನ್ನು ನೀಡಲೇಬೇಕು 2025 ಒಳಗಡೆ, ಮತ್ತು ಆದಷ್ಟು ಫೌಂಡೇಶನಲ್ ಲಿಟ್ರಸಿಯನ್ನು 2025 ಒಳಗೆ ಸಾಧಿಸಬೇಕು ಎಂಬುದು ಗುರಿಯನ್ನು ಹೊಂದಿತ್ತು. ಆ್ಯಂಡ್ ಆ್ಯನ್ ಅಪೆಕ್ಸ್ ಬಾಡಿ ರಾಷ್ಟ್ರೀಯ ಶಿಕ್ಷಾ ಆಯೋಗ or the National Education Commission. So ರಾಷ್ಟ್ರೀಯ ಶಿಕ್ಷಾ ಆಯೋಗ, or it is also known as National Education Commission, to be constituted, and this was chaired by Prime Minister. ಸೊ ಇದರ ಅಧ್ಯಕ್ಷತೆಯನ್ನು ಪ್ರೈಮ್ ಮಿನಿಸ್ಟರ್ ಅವರು ವಹಿಸಿರ್ತಾರೆ. ಓಕೆ ಫ್ರೆಂಡ್ಸ್, ಸೊ ಉಳಿದ ಇನ್ನೂ ಕೆಲವು ಪಾಲಿಸೀಸ್ಗಳನ್ನು ಮತ್ತು ಕೆಲವೊಂದು ಟಾಪಿಕ್ಸ್ಗಳನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವತ್ತು ನಾವು ಯೂಟ್ಯೂಬ್ ಲೈವ್ನ ಟ್ರೈ ಮಾಡಿದ್ವಿ, ಅದಕ್ಕೆ ಸ್ವಲ್ಪ ಕಡಿಮೆ ಸಮಯದವರೆಗೆ ತಗೊಂಡಿದ್ದೀವಿ. ಸೊ ನಾಳೆಯಿಂದ ನಾವು ಹೆಚ್ಚಿನ ಸಮಯದವರೆಗೆ ತಗೊಂಡು ಉಳಿದಿರೋ ಟಾಪಿಕ್ಸ್ಗಳನ್ನು ಕೂಡ ಮುಗಿಸೋಣ. ಸೊ ಈ ರೀತಿಯಾಗಿ ನೀವೇನಾದರೂ ಈ KSET 2022ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾಯಿದ್ರೆ ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆಯೋದು ನಿಮ್ಗೆ ತುಂಬಾ ಅನುಕೂಲ ಆಗಿರುತ್ತೆ. ನಿಮ್ಗೆ ಗೊತ್ತಿದೆ, ಪೇಪರ್ 1ನಲ್ಲಿ ನೀವು ಏನಾದರೂ ಹೆಚ್ಚಿನ ಸ್ಕೋರ್ಗಳನ್ನು ತೆಗೆದ್ರೆ ಸರಳವಾಗಿ ನೀವು KSET ಕ್ವಾಲಿಫಿಕೇಷನನ್ನು ಪಡಿಬೋದು. ಸೊ ಅದಕ್ಕಾಗಿ ನಾವು ನ್ಯೂ ಬ್ಯಾಚನ್ನು ಕೂಡ ಆರಂಭ ಮಾಡಿದ್ದೀವಿ. ಸೊ ಈ ಒಂದು ನ್ಯೂ ಬ್ಯಾಚ್ನಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ಥಿಯರಿ ಲೆಕ್ಚರ್ಸ್ ಇದ್ದಾವೆ, MCQ ಲೆಕ್ಚರ್ಸ್ ಇದ್ದಾವೆ, ಮತ್ತು ಪ್ರಾಕ್ಟೀಸ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ. ಎಂಟೈರ್ ಸಿಲೆಬಸ್ ಮೇಲೆ 50ಗಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳು ಲಭ್ಯ ಇದ್ದಾವೆ. ಕಾಂಪ್ರಿಹೆನ್ಸಿವ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನೋಟ್ಸ್ ಕೂಡ ಲಭ್ಯವಿದೆ. ಇದ್ರ ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳ ವೀಡಿಯೋಸ್ ಮತ್ತು PDF ಕೂಡ ನಿಮಗೆ ಲಭ್ಯವಿದೆ. ಸಾಲ್ವ್ ಮಾಡಿದ ವಿಡಿಯೋಸ್ ಮತ್ತು PDF ಅನ್ನು ನೀಡ್ತೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ನೀಡ್ತಾ ಇದ್ದೀವಿ. ಯಾವ ರೀತಿ ನಾವು ವಿಡಿಯೋ ಲೆಕ್ಚರ್ನ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿ ನೀಡ್ತಾ ಇದ್ದೀವಿ, ಅದೇ ರೀತಿ ನೋಟ್ಸ್ ಆಗಿರ್ಬೋದು, ಮಾಕ್ ಟೆಸ್ಟ್ಗಳಾಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿನೂ ಕೂಡ ಸಿಗ್ತಾ ಇದೆ. ಸೊ ನೀವೇನಾದರೂ ಸ್ವಲ್ಪ ನಮ್ಮ ಥಿಯರಿ ಲೆಕ್ಚರ್ಸನ್ನು ಫಾಲೋ ಮಾಡಿದ್ರೆ, ಈ MCQ ಲೆಕ್ಚರ್ಗಳನ್ನು ಓದ್ಕೊಂಡ್ರೆ, ಜೊತೆಗೆ 50 ಮಾಕ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಆದರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಂದೇ ಬರುತ್ತೆ. ಸೊ ನೀವು ಹೆಚ್ಚಿನ ಅಂಕಗಳನ್ನು ಪೇಪರ್ 1ನಲ್ಲಿ ಪಡಿಬೋದು. ಇದ್ರ ಜೊತೆಗೆ ಸ್ವಲ್ಪ ಪೇಪರ್ 2 ಮೇಲೆ ನೀವು ಫೋಕಸ್ ಮಾಡಿದ್ರೆ ಸರಳವಾಗಿ ನೀವು ಕ್ವಾಲಿಫೈಯನ್ನು ಪಡೆದುಕೊಳ್ಬೋದು. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ಈ ನಂಬರ್ಸ್ಗೆ ವಾಟ್ಸಪ್ ಮಾಡ್ಬೋದು ಅಥವಾ ಕಾಲ್ ಕೂಡ ಮಾಡಿ ಕೇಳ್ಬೋದು. ಜೊತೆಗೆ ನೀವು ಈ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಡೌನ್ಲೋಡ್ ಮಾಡಿಕೊಂಡು KSET ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಅಲ್ಲಿಂದನೂ ಕೂಡ ನೀವು ಎಲ್ಲ ಮಟೀರಿಯಲ್ಸನ್ನು ಆಕ್ಸೆಸ್ ಮಾಡ್ಬೋದು. ಸೊ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಸೇರ್ಕೊಳ್ಳಿ. ಇದ್ರ ಏನೇನು ಅಪ್ಡೇಟ್ಸ್ ಇದ್ರೂ ನಾವು ಈ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ನೀಡ್ತಾ ಇರ್ತೀವಿ. ನಾವು ಮಾಡುವ ಎಲ್ಲ ವಿಡಿಯೋ ಲಿಂಕ್ಗಳನ್ನು ಕೂಡ ನಿಮಗೆ ಈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾವು ನೀಡ್ತಾ ಹೋಗ್ತೀವಿ. ಸೊ ನೀವು ಟೆಲಿಗ್ರಾಮ್ನಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ಗ್ರೂಪ್ ಸಿಗ್ತಾ ಇದೆ, ಅಥವಾ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಈ ಒಂದು ಗ್ರೂಪ್ಗೆ ಲಿಂಕನ್ನು ನಾನು ನೀಡಿದ್ದೀನಿ. ಎಸ್, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್.